ಡೆಡ್ ಬಾಡಿನ ದೇವರು ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಈ ಗೇಣುದ್ದ ಹೊಟ್ಟೆ ಪುರಂದರದಾಸರು ಹೇಳ್ದಂಗೆ ಏನೆಲ್ಲ ಇದೆ ಅಂದರೆ ಜನಗಳಿಗೆ ನಾನು ನೆಕ್ಸ್ಟ್ ಕೂಡ ಆನ್ಸರ್ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಈ ಜಠರ ಇದೆಯಲ್ಲ, ಅಬ್ಡಾಮನ್ ಅಂತೀವಿ ಸರ್ ನಾವು ಇದನ್ನು ನಮ್ಮ ಭಾಷೆಯಲ್ಲಿ ಮ್ಯಾಜಿಕ್ ಬಾಕ್ಸ್ ಅಂತೀವಿ, ಪ್ಯಾಂಡೋರಸ್ ಬಾಕ್ಸ್ ಅಂತೀವಿ. ಯಾಕಂದರೆ ಫಾರ್ ಎ ಸರ್ಜನ್ ಏನೆಲ್ಲ ಮಾಡಿದರೂ ಕೂಡ ನಾನು ಏನೋ ಅಂದ್ಕೊಂಡಿರ್ತೀನಿ, ಓಪನ್ ಮಾಡಿದಾಗ ಬೇರೆ ಏನೋ ಇರುತ್ತೆ. ಅದಕ್ಕೆ ಇವತ್ತು ಮೋರ್ ಈಸಿ ಸರ್. ನಾನು MS ಮಾಡಿದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರಲಿಲ್ಲ, CT ಸ್ಕ್ಯಾನ್ ಇರಲಿಲ್ಲ, MRI ಇರಲಿಲ್ಲ, ಬರೀ ಬೇರಿಯಮ್ ಮೀಲ್ ಎಕ್ಸ್ರೇ ಇತ್ತು. ಅವತ್ತು ನಾವು ಅಲ್ಸರ್ ಅಂತ ಓಪನ್ ಮಾಡಿದರೆ ಕ್ಯಾನ್ಸರ್ ಇರ್ತಿತ್ತು. ಇವತ್ತು ಲಕ್ಕಿಲಿ ನಮಗೆ ಗ್ರೇಟ್ ಸೈಂಟಿಸ್ಟ್, ವಿ ಆರ್ ಗ್ರೇಟ್ಫುಲ್ ಟು ದೆಮ್, ಇವೆಲ್ಲ ಬಂದಿರೋದ್ರಿಂದ ಈಸಿ ಇದೆ. ಇವತ್ತು ಕೂಡ ಸರ್ ಇದು ಪೆಂಡೋರಾಸ್ ಬಾಕ್ಸ್. ಇದರೊಳಗೆ ಏನೇನು ಇರುತ್ತೆ ಅಂದರೆ ಜನಗಳಿಗೆ ಜಸ್ಟ್ ಒಂದು ಸಿಂಪಲ್ ಅನಾಟಮಿ. ನಿಮ್ಮ ಬಲಭಾಗದಲ್ಲಿ 1.5 kg ಲಿವರ್ ಇದೆ, ಸಾಲಿಡ್ ಆರ್ಗನ್ ಅದು 1.5 kg ಸರ್. ನಾನು ಮಧ್ಯೆ ಒಂದು ಸ್ವಲ್ಪ ಸರ್ ಮೆಡಿಸನ್ನಾಗಿ ಹ್ಯೂಮರಿಸ್ಟು ಭಾಳ ಕಡಿಮೆ, ಯಾವಾಗಲೂ ಸೀರಿಯಸ್ ಆಗಿ ಇರ್ತಾರೆ. ನಾನು ಗಂಗಾವತಿ ಪ್ರಾಣಿ ಜೊತೆ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ನಾನು ಭಾಳ ಸಾರಿ ಹೇಳ್ತೀನಿ, ನಾನು ದೇವರು ಎಷ್ಟು ಬುದ್ಧಿವಂತ ಅಂದರೆ ಸರ್, ಗಂಡು ಮಕ್ಕಳಿಗೆ 1.5 kg ಕೊಟ್ಟಿರ್ತಾನೆ, ಹೆಣ್ಣು ಮಕ್ಕಳಿಗೆ 1400 ಗ್ರಾಮ್, 100 ಗ್ರಾಮ್ ಕಡಿಮೆ ಕೊಟ್ಟಿರ್ತಾನೆ. ಯಾಕೆ ಗೊತ್ತಾ? ಹೆಣ್ಮಕ್ಳು ಎಣ್ಣೆ ಹೊಡೆಯಲ್ಲ, ಎಣ್ಣೆ ಹೊಡೆಯೋರು ಟಾರ್ಗೆಟೇ ಲಿವರು ಸರ್. ಅದಕ್ಕೆ ದೇವ್ರು ಬುದ್ಧಿವಂತ. ಗಂಡು ಮಕ್ಕಳು ಎಣ್ಣೆ ಹೊಡಿತಾರಂತ ಮೊದಲೇ 100 ಗ್ರಾಮ್ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ತಮಾಷೆಗೆ ಹೇಳ್ತೀನಿ ನಾನು. ಈ ಕಡೆ ಸ್ಪ್ಲೀನ್ ಇರುತ್ತೆ ಸರ್, ಭಾಳ ಇಂಪಾರ್ಟೆಂಟು. ಇದು ಗ್ರೇವಿಯಾರ್ಡ್ ಆಫ್ RBCs ಅಂತೀವಿ ನಾವು, ಇವು ಸಾಲಿಡ್. ಇನ್ನೊಂದು ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ಸರ್, ಜಠರದ ಹಿಂದೆ ಬೆನ್ನು ಗಂಟುಕೊಂಡಿರುತ್ತೆ, 150 ಗ್ರಾಮ್. ಅದು ಭಾಳ ಇಂಪಾರ್ಟೆಂಟ್ ಆರ್ಗನ್ನು. ಯಾಕಂದರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸು ನಾವು ತಿನ್ನುವಂಥ ಕೊಬ್ಬಿನ ಅಂಶನ ಕರಗಿಸ್ಲಿಕ್ಕೆ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್. ಮುಂದೆ ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡಬೇಕಾಗುತ್ತೆ. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಇರುತ್ತೆ, ಅಲ್ಲಿಂದ ಇನ್ಸುಲಿನ್ ಬರುತ್ತೆ. ಅದು ಬಿಟ್ಟರೆ ನಮ್ಮ ಬೆನ್ನು ಗಟ್ಕೊಂಡಾಗ 2 ಕಿಡ್ನಿ ಇರುತ್ತೆ, ಯುರೇಟ್ರಿ ಇರುತ್ತೆ, ಯೂರಿನರಿ ಬ್ಲಾಡರ್ ಇರುತ್ತೆ. ಹೆಣ್ಮಕ್ಳಿಗೆ ಒಂದು ಗರ್ಭಕೋಶ, ಯೂಟ್ರಸ್ಸು, 2 ಓವರಿ ಇರುತ್ತೆ ಸರ್. ಅದ್ರ ಜೊತೆಗೆ ನಮ್ಮ G8 ಅಂದರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಅನ್ನನಾಳ 10 ಇಂಚ್ ಇರುತ್ತೆ ಸರ್ ಇದು. ಅದಾದಮೇಲೆ ಜಠರ ಅದು 10 ಇಂಚ್ ಇರುತ್ತೆ. ಲೆದರ್ ಬ್ಯಾಗ್ ಅಂತೀವಿ ನಾವು, J ಶೇಪ್ಡ್ ಸ್ಟಮಕ್ಕು. ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ನನಗೆ ತೇಕ್ ಬರುತ್ತೆ ಡಾಕ್ಟ್ರೇ, ಡೈಜೆಷನ್ ಆಗಲ್ಲ ಡಾಕ್ಟ್ರೇ. ಡೈಜೆಷನ್ ಬಗ್ಗೆ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ. ನಾನು ಆಮೇಲೆ ಹೇಳ್ತೀನಿ. ಡೈಜೆಷನ್ ಅಂದರೆ ಅನ್ನನಾಳ ಹೋಗಿ ಜಠರಕ್ಕೆ ಜಾಯಿನ್ ಆಗುತ್ತೆ. ನೀ ಜಠರಕ್ಕೆ ಫುಡ್ ಹೋದ್ಮೇಲೆ ಅದು ರಿವರ್ಸ್ ಬರಬಾರ್ದು. ರಿವರ್ಸ್ ಬಂದರೆ ವಾಂತಿ ಅಂತೀವಿ ನಾವು, ರಿಫ್ಲಕ್ಸ್. ಅನೇಕ ಜನಗಳಿಗೆ ಎದೆ ಉರಿ, ಹೊಟ್ಟೆ ಉರಿ, ಇವೆಲ್ಲ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್. ಹಂಗಂದರೆ ಏನು ಡಾಕ್ಟ್ರೆ ಗ್ಯಾಸ್ಟ್ರೈಟಿಸ್? ಐಟಿಸ್ ಅಂದರೆ ನಮ್ಮ ಭಾಷೆಯಲ್ಲಿ ಮೆಡಿಕಲ್ ಭಾಷೆ ಅಪೆಂಡಿಸೈಟಿಸ್ ಅಂದರೆ ಅಪೆಂಡಿಕ್ಸ್ನಾಗಿ ಇನ್ಫೆಕ್ಷನ್ನು, ಟಾನ್ಸಿಲೈಟಿಸ್ ಅಂದರೆ ಟಾನ್ಸಿಲ್ನಾಗಿ ಇನ್ಫೆಕ್ಷನ್ನು, ಗ್ಯಾಸ್ಟ್ರೈಟಿಸ್ ಅಂದರೆ ಸ್ಟಮಕ್ನಲ್ಲಿ ಒಂಥರ ಇನ್ಫೆಕ್ಷನ್ನು. ಅಂದರೆ ಅದಕ್ಕೊಂದು ಡೆಫಿನೇಷನ್ ಇದೆ, ಅದಕ್ಕೆ ಹೇಳ್ತೀನಿ. ಸಣ್ಣ ಸಣ್ಣ ಜಠರ ಈ ಥರ ಇದಿರುತ್ತೆ ಸರ್, ಬ್ಯಾಗ್, ಅದು ಒಳಗಡೆ ಲೇಯರ್ ಇರುತ್ತಲ್ಲ, ಸಣ್ಣ ಹುಣ್ಣಾದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ. ಯಾಕಾಗುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ ಸ್ಟಮಕ್ನಲ್ಲಿ. ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಸಿಡ್. ಅದು ಆಗಿಂದಾಗ್ಗೆ ಸುಡ್ತಾ ಇರುತ್ತೆ. ಅದನ್ನು ಹೆಂಗೆ ತಪ್ಪಿಸ್ಕೋಬೇಕು ಅಂತ ಆಮೇಲೆ ನಾನು ಹೇಳ್ತೀನಿ. ಒಟ್ಟು ಗ್ಯಾಸ್ಟ್ರೈಟಿಸ್ ಅಂದರೆ ಜನ ದಯವಿಟ್ಟು ಇಷ್ಟು ತಿಳ್ಕೊಳ್ಳಿ, ನಿಮ್ಮ ಹೊಟ್ಟೆ ಉರಿ, ಎದೆ ಉರಿ, ಬಾಯಿನ ನೀರು ಕಿತ್ಕೊಳ್ಳೋದು, ಇವು 3 ಟಿಪಿಕಲ್ ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರೈಟಿಸ್. ಇಲ್ಲಿ ಅವ್ರಿಗೆ ಅರ್ಥ ಆಗಬೇಕು ಅಂದರೆ ಯಾಕಾಯಿತು ಡಾಕ್ಟ್ರೆ? ಹರಿ, ವರಿ, ಕರಿ, ಇವು 3 ನೆನಪಿಟ್ಕೊಳ್ಳಿ ಜನ. ಹರಿ ಬರಿಯಾಗಿ ಉಣ್ಣೋದು. ಊಟ ನಿಜವಾಗ್ಲೂ ದೊಡ್ಡವರು ಹೇಳಿರೋ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್. ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ಚೆನ್ನಾಗಿ ಊಟ ಮಾಡ್ತಾರೆ, ಕರೆಕ್ಟಾಗಿ ಹೆಂಗೆ ಊಟ ಮಾಡ್ತಾರೆ ಅವರಿಗೆ ಅದಕ್ಕೆ ಕಾಯಿಲೆ ಬರಲ್ಲ ಅನ್ನೋದು. ಹರಿ ಬರಿಯಾಗಿ ಉಣ್ಣಬಾರ್ದು. ವರಿ ಸರ್, ಟೆನ್ಷನ್ ಮನುಷ್ಯನಿಗೆ ಎಷ್ಟೆಲ್ಲ ಕಾಯಿಲೆ ತರ್ತವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅದು ಹೆಂಗೆ ಅಂದರೆ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ನಮ್ಮ ಬ್ರೈನ್ ಇದೆಯಲ್ಲ ಸರ್, ಸುಪ್ರೀಮ್ ಆರ್ಗನ್. ಇದು ಎಲ್ಲ ದೇಹದ ಭಾಗಗಳಿಗೂ ಕಂಟ್ರೋಲ್ ಮಾಡುತ್ತೆ. ಯಾಕಂದರೆ ನರ್ವ್ಸ್ ಇದಾವೆ ಸರ್, ಎಂಟೈರ್ ಬಾಡಿಗೆ ನರ್ವ್ಸ್ ದೇ ಕಮ್ ಫ್ರಮ್ ಬ್ರೈನ್. 1-2 ದೊಡ್ಡ ನರ ಬರ್ತವೆ, ಅದನ್ನು ನಾವು ವೇಗಸ್ ನರ್ವ್ ಅಂತೀವಿ. ಕುತ್ತಿಗೆಯಿಂದ ಹಿಂಗೆ ಹೋಗಿ ಇದರೊಳಗೆ ಹೋಗಿ ನಮ್ಮ ಎಲ್ಲ ಇದಕ್ಕೂ ಕೂಡ ನರ್ವ್ ಸಪ್ಲೈ. ಎಲ್ಲಿವರೆಗೂ ಅಂದರೆ ವೃಷಣದವರೆಗೂ ನರ್ವ್ ಸಪ್ಲೈ ಇರುತ್ತೆ ಸರ್. ನಾವು ಜೊಲ್ಲಿದೆಯಲ್ಲ, ಭಾಳ ಜನ ಉಗುಳ್ತಾರಲ್ಲ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಜ್ಯೂಸ್. ಜನ ತಿಳ್ಕೋಬೇಕು. ಡೈಜೆಷನ್ ಬೇಕು, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಆಹಾರವನ್ನು ಚೆನ್ನಾಗಿ ಅಗದಾಗೆ ಒಂದು ದಿನಕ್ಕೆ 1 ಲೀಟ್ರ್ ಸರ್. ಪೆರೋಟಿಡ್ ಗ್ಲ್ಯಾಂಡ್, ಸಬ್ಮ್ಯಾಂಡಿಬುಲರ್ ಸಲೈವರಿ ಗ್ಲ್ಯಾಂಡ್, ಸಬ್ಲಿಂಗ್ವಲ್ 6 ಗ್ಲ್ಯಾಂಡ್ ಇದ್ದಾವೆ. ಆ ಸಲೈವ ಎಂಜಲು ಅಂತೀವಲ್ಲ, ಅದರೊಳಗೆ ಎನ್ಸೈಮ್ ಇರುತ್ತೆ. ಅದಕ್ಕೆ ಅದು ಸಕ್ಕರೆ ಬಾಯಿಗೆ ಹಾಕ್ಕೊಂಡ ತಕ್ಷಣ ಕರ್ಗೋಗೋದು, ನೀರನ್ನ ಕರಗಲ್ಲ, ಎನ್ಸೈಮ್ ಇರುತ್ತೆ, ಅದನ್ನು ಡಿಸಾಲ್ವ್ ಮಾಡಿಬಿಡುತ್ತೆ. ಜನಗಳಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ಆಹಾರವನ್ನು ಗಬ ಅಂತ ತಿನ್ನಬೇಡಿ, ಅಗಿದು ಜಿಗಿದು ನುಂಗಿ ಅಂತ. ಅದಕ್ಕೇ ಇಲ್ಲಿಂದ ಶುರುವಾಗುತ್ತೆ ನಮ್ಮ G8 ಸಿಸ್ಟಮ್.
ಅನ್ನನಾಳ 10 ಇಂಚು, ಜಠರ ಇರುತ್ತಲ್ಲ ಸರ್, ಅದಾದಮೇಲೆ ಸಣ್ಣ ಕರಳು ಶುರುವಾಗುತ್ತೆ. ಜನಗಳಿಗೆ ಅರ್ಥ ಆಗಲಿ, ಸಣ್ಣ ಕರಳಿನಲ್ಲಿ 3 ಭಾಗ ಡಿಯೋಡಿನಮ್ ಅಂತ ಇರುತ್ತೆ, ಅದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್ 10 ಇಂಚ್ ಇರುತ್ತೆ ಸರ್. ಅದಾದಮೇಲೆ ಸಣ್ಣ ಕರಳು 6 ಮೀಟ್ರ್ ಇರುತ್ತೆ ಸರ್. ಈ ಒಂದು ಹೆಣ್ಮಗಳ ದುಪ್ಪಟ ಸೀರೆನ ಹಿಂಗೆ ನುಲ್ದು ಹೊಟ್ಟೆಯೊಳಗಿಟ್ಟರೆ ಹೆಂಗಿರುತ್ತಲ್ಲ ಅಷ್ಟು ದೊಡ್ಡದು ಸರ್. ಜನಗಳಿಗೆ ದಯವಿಟ್ಟು ಗೊತ್ತಿರಲಿ ಅಂತ, ಯಾಕಂದ್ರೆ ನಮ್ಮ ನಾಲೆಡ್ಜು ಜನಸಾಮಾನ್ಯರಿಗೆ ತಲುಪಬೇಕು. ಅಲ್ಲಿ ಬಂದಮೇಲೆ ಸರ್ ರೈಟ್ ಐಲಿಯಾಕ್ ಫೋಸ ಅಂತೀವಿ ನಾವು, ಇಲ್ಲಿ ಎಂಡ್ ಆಗುತ್ತೆ ಸಣ್ಣ ಕರಳು, ದೊಡ್ಡ ಕರಳಿಗೆ ಜಾಯಿನ್ ಆಗುತ್ತೆ. ಅವೆರಡು ಜಾಯಿನ್ ಆಗ್ತಾವಲ್ಲ ಅಲ್ಲಿ ಅಪೆಂಡಿಕ್ಸ್ ಇರುತ್ತೆ ಸರ್. ಜಂಕ್ಷನ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಅಂತ ಅಪೆಂಡಿಕ್ಸ್ ಇರುತ್ತೆ. ಅಪೆಂಡಿಕ್ಸ್ ಬಗ್ಗೆ ಲಾಟ್ ಆಫ್ ಮಿತ್ಸ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ದೊಡ್ಡ ಕರಳು ಶುರುವಾಗುತ್ತೆ ಸರ್. ಜನಗಳಿಗೆ ಗೊತ್ತಿರಲಿ, ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್, ಲಾಸ್ಟ್ ಏನಲ್ ಕೆನಾಲ್, ಗುದದ್ವಾರ 1.5 ಇಂಚ್ ಅಷ್ಟೇ. ಇದಿಷ್ಟನ್ನು ಲಾರ್ಜ್ ಬೌಲ್ ಅಂತೀವಿ ನಾವು, ಅದು 1.5 ಮೀಟ್ರ್ ಇರುತ್ತೆ. ಸೊ